ಸರ್ ನೋಡಿ, ವ್ಯವಸ್ಥೆ ಹೆಂಗಿದೆ ಅಂದ್ರೆ, ಈ ಟೌನರ್ ಅನ್ನೋದು ಡ್ರೈವರ್ಗಳಿಗೆ ರಕ್ಷಾ ಕವಚ ಇದ್ದಂಗೆ. ಅವರ ವ್ಯಾಪಾರನ ಏನು ಒಂಥರ ಸರಳಗೊಳಿಸ್ಲಿಕ್ಕೆ, ಮತ್ತೆ ಅವರ ಒಂದು ಇಂಡಿಪೆಂಡೆಂಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಸ್ವಯಂ ಉದ್ಯೋಗ ಏನ್ ನೀವು ಮಾಡ್ತಾ ಇದ್ದೀರಾ, ಯಾವ್ದೇ ಗೌರ್ಮೆಂಟ್ ಹತ್ರ ಆಗ್ಲಿ ಪ್ರೈವೇಟ್ ಕಂಪ್ನಿ ಹತ್ರ ಕೆಲಸ ಕೇಳ್ತೀರಾ, ನೀವೇ ಬಂಡವಾಳ ಹಾಕೊಂಡು ನೀವೊಂದು ಜೀವನ ರೂಪಿಸ್ತಾ ಇದ್ದೀರಾ, ನಿಮ್ ಹಿಂದೆ ಒಂದು ಫ್ಯಾಮಿಲಿ ಇದೆ, ನಿಮ್ಮ ಸ್ವತಂತ್ರತೆ, ನಿಮ್ಮ ಡಿಗ್ನಿಟಿ ಅಂದ್ರೆ ನಿಮ್ಮ ಒಂದು ಅಸ್ತಿತ್ವತೆ ಕಾಪಾಡ್ಕೊಳ್ಳೋದಕ್ಕೆ ಕಾನೂನು ವ್ಯವಸ್ಥೆ ಕೆಳಗಡೆ ಇರೋಂತ ವ್ಯವಸ್ಥೆ ಟೌನರ್. ಈ OAOT ಬಂದ್ಬಿಟ್ಟು ಏನು ಅಂದ್ರೆ, ನೀವೆಲ್ಲ ಡಿಜಿಟಲ್ ಆಗಿ ಆಗಿದ್ದೀರಾ. ಇವಾಗ ನಿಮ್ಮ ಹತ್ರ ಮಾತ್ರ ಫೋನ್ ಇದ್ರೆ, ನಾನು ನಿಮ್ಗೆ ಕರೆ ಮಾಡ್ಬೇಕಂದ್ರೆ ನನಗೂ ಫೋನ್ ಬೇಕಲ್ಲ. ಬರೀ ನಿಮ್ಮ ಹತ್ರ ಫೋನ್ ಇದ್ರೆ ನಾನು ಹೆಂಗ್ ಕರೆ ಮಾಡೋದು? ಇವಾಗ ನಿಮಗೆ ಟೌನರ್ ಅನ್ನೋದು ಒಂದು ಸಿಮ್ ಕಾರ್ಡು, ಫೋನ್ ಕಾರ್ಡು ಇದ್ದಂಗೆ ನಿಮಗೆ ಕೆಲಸ ಮಾಡುತ್ತಲ್ಲ, ಅದೇ ತರ ಗ್ರಾಹಕರಿಗೆ ನಿಮ್ಮನ್ನ ಕನೆಕ್ಟ್ ಆಗ್ಲಿಕ್ಕೆ ಅದು ಒಂಥರ ವ್ಯವಸ್ಥೆ ಇದ್ದಂಗೆ. ಅದನ್ನ ನೀವು ಎಷ್ಟು ಜನ ಗ್ರಾಹಕರಿಗೆ ನೀವು ಅದನ್ನ ಏನು ಮಾಹಿತಿ ಮುಟ್ಟಿಸ್ತೀರಾ, ಗ್ರಾಹಕರು ನಂತರ ಅಲ್ಲ. ಇವಾಗ ನಿಮಗೆ ದಿನ ಗಾಡಿ ಓಡಿಸೋದೇ ಜೀವನ, ದಿನ ಅದು ಬೇಕೇ ಬೇಕು. ಗ್ರಾಹಕರಿಗೆ ಆಗಲ್ಲ, ಅವಶ್ಯಕತೆ ಇದ್ದಾಗ ಬರ್ತಾರೆ. ನಾವು ಎಷ್ಟು ಜನ ಗ್ರಾಹಕರಿಗೆ ಇದನ್ನ ಅರಿವು ಮೂಡಿಸ್ತೀವೋ, ಗ್ರಾಹಕರಿಗೆ ಅವಶ್ಯಕತೆ ಇದ್ದಾಗ ಹುಡುಕದಾಗ ಹತ್ತಿರದಲ್ಲಿರೋ ಅಂತ ನೀವೇ ಕಾಣಿಸುತ್ತೆ ಅಲ್ವಾ? ಸೊ ಹಾಗಾಗಿ ವ್ಯವಸ್ಥೆ ರೂಪಿಸಿದೀವಿ. ವ್ಯವಸ್ಥೆನ ಅರ್ಥ ಮಾಡ್ಕೊಂಡು ನೀವು ಎಷ್ಟು ಬೇಗ ಇದನ್ನ ಚಾಲ್ತಿಯಲ್ಲಿ ಇಟ್ಕೊಳ್ತೀರಾ, ನಿಮ್ಮ ವ್ಯವಸ್ಥೆ ನೀವೇ ರೂಪಿಸ್ಕೊಳ್ತೀರಾ, ಅಷ್ಟು ಬೇಗ ಇದು ಎಲ್ಲ ಸರಳವಾಗುತ್ತೆ.